ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಎಂಡ್ವರೆಗೂ ನೋಡ್ಕೊಂಡು ಬನ್ನಿ. ನನ್ನ ರೀಸೆಂಟ್ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ನಾನು ರೀಸೆಂಟಾಗಿ ನಮ್ಮ ಅತ್ತೆ ಮನೆ ಶಿವಮೊಗ್ಗಗೆ ಬಂದಿದ್ದೆ ಅಂತ ಹೇಳಿ. ಈ ವಿಡಿಯೋ ಬಂದು ನಾನು ಶಿವಮೊಗ್ಗದಲ್ಲಿ ಹೇಗೆ ಡೇ ಸ್ಪೆಂಡ್ ಮಾಡಿದೆ, ಎಲ್ಲೆಲ್ಲಿ ಹೋದೆ ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಹಾಗೆ ನೋಡಿದ ಮೇಲೆ ಒಂದು ಲೈಕ್ ಮಾಡಿ, ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ನಮ್ಮತ್ತೆ ನಾವು ಬಂದಿದ್ದ ಖುಷಿಗೆ ಒಳ್ಳೆ ಪಾಯಸ ಮಾಡಿಕೊಟ್ಟಿದ್ರು. ಸೊ ಅದನ್ನೆಲ್ಲ ಚೆನ್ನಾಗಿ ತಿಂದು ಅವ್ರ ಜೊತೆ ಸ್ವಲ್ಪ ಮಾತುಕತೆ ಆಡಿ, ಅವತ್ತು ಶನಿವಾರ ಆಗಿದ್ದರಿಂದ ಮನೆ ಹತ್ರನೇ ಒಂದು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅತ್ತೆ ಹೇಳಿದ್ರು. ಸರಿ ಅಂತ ಹೇಳಿ ನಾವೇ ಸಂಜೆ 5:30ಗೆ ಹೋದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ತಿರ ಇರ್ತಕ್ಕಂಥ ಪಾರ್ಕ್ ನೋಡಿಬಿಟ್ಟು ನಮ್ಮ ಜಾನ್ವಿ ಪಾರ್ಕಿಗೆ ಹೋಗೋಣ ಅಂತ ಹಠ ಮಾಡಿದ್ಲು. ಸೊ ಅವಳನ್ನು ಕರ್ಕೊಂಡು ಹೋಗಿ ಸ್ವಲ್ಪ ಟೈಮ್ ಆಟ ಆಡಿಸ್ಕೊಂಡು ಬಂದ್ವಿ. ಬಿಡ್ರಿ ಮಾಡ್ತಾಳೆ. ಆಯ್ತು ಬಿಡು, ಅಜ್ಜಿ ಎತ್ಕೋತೈತೆ. ಬಿದೋಗ್ತಾಳೆ ಅವಳು. ನಿನ್ನ ಪಾಡಿಗೆ ನೀವು ಆಟ ಆಡಿ. ಆಟ ಆಡಿ. ಅಮ್ಮ ಒಂದು ರೌಂಡ್ ತಿರುಗಿಸ್ಬಿಡಿ. ಹ್ಯಾಪಿನಾ ಜಾನು? ಜಾನ್ವಿ ಹ್ಯಾಪಿನಾ? ಸಾಕ ಬಂಗಾರಿ? ಬೇರೆ ಆಟ ಆಡ್ತೀರಾ? ಬಾ ಇಲ್ಲೊಂದೆರಡು ಎಲ್ಲೆಲ್ಲಿ ಏನೇನಿದೆ.
ಬರ್ರಿ ಮಾಡ್ತಾಳೆ. ಕೊಟ್ಬಿಡು ಬಾಲ್ ಅವರಿಗೆ. ಪಾರ್ಕಿಂದ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಜಾನ್ವಿ ಅವ್ರ ಅಜ್ಜಿ ತಾತ ಜೊತೆ ಸ್ವಲ್ಪ ತುಂಟಾಟದ ಮಾತುಗಳನ್ನ ಆಡ್ತಾಯಿದ್ಲು. ಸೊ ನೋಡ್ಕೊಂಡು ಬನ್ನಿ. ಇಡ್ಲಿ ಬೆಳಿಗ್ಗೆ ಇಡ್ಲಿ ಗೊಜ್ಜು ಅಂತೇಳಿ, ಮಧ್ಯಾಹ್ನ ವಡೆ ಪಾಯಸ. ಮಳೆ ಬರ್ತಿದೆ, ನಮ್ಮ ಪಾಪು ಅಳ್ತೆ, ಹುಷಾರಿಲ್ಲ. ನಾನೇ ಮಾತಾಡ್ತೀನಿ, ಕಟ್ ಮಾಡಿ. ಚೆನ್ನಾಗಿ ನನ್ನ ಕೈ ಕೊಡು, ನಾನೊಂದು ಮಾತಾಡ್ತೀನಿ, ನೀನು ನನಗೆ ಮಾಡುವ. ಅಜ್ಜಿಗೆ ಫೋನ್ ಮಾಡಿ ಇವಾಗ. ಕೊಡು ರಿಮೋಟ್. ಓಕೆ, ಹಲೋ ಹಲೋ, ಅಜ್ಜಿ ಜೊತೆ ಮಾತಾಡಿ. ಹಲೋ, ಹಾಯ್. ಹಾಯ್. ನಿಮ್ಮ ಮನೇಲಿ ಏನು ಊಟ? ಬೆಳಿಗ್ಗೆ ತಿಂಡಿ ಮೇಡಮ್ ಏನು ಗೊತ್ತಾ, ನಮ್ಮಲ್ಲಿ ಇಡ್ಲಿ ಪಲಾವ್, ಇಡ್ಲಿ ಮತ್ತು ಇದು ಹಂಗೆ ಆಯಿತಾ. ನಿಮ್ಮಲ್ಲಿ ಏನು ಮಾಡಿದ್ರಿ ಬೆಳಗ್ಗೆ ಮೇಡಮ್? ನಾವು ನಮ್ಮ ಮನೆ ಒಂದು ಗೊಜ್ಜು, ಒಂದು ಇಡ್ಲಿ ಮಾಡಿದ್ವಿ. ನಿಮ್ಮ ಮನೇಲಿ? ನಮ್ಮಲ್ಲೂ ಅದೇ ಮಾಡಿದ್ದೆ ಇವತ್ತು, ಸೇಮ್. ಏನ್ ಗೊತ್ತಾ, ನಾಳೆ ನಾನು ಎಲ್ಲೋ ಹೋಗ್ತೀರಿ, ಬರ್ತೀರಾ? ನೋಡೋಣ, ಟೈಮ್ ಬೆಳಗ್ಗೆ ಆಗಲಿ, ನೋಡೋಣ. ನಾನು ಕರೀತೀನಿ ಶಿವಮೊಗ್ಗಕ್ಕೆ ಅಂತ. ಓಕೆ. ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಮೇಡಮ್ ನೀವು? ಒಂದು ಟ್ರಿಪ್ಪು. ಅದೇ ನೀವು ಬರಬೇಕು, ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅವ್ರ ಜೊತೆ ನೀವು ಮಾತಾಡಬೇಕು. ಓಕೆ. ಮತ್ತೆ ನಾನು ಆರಾಮಿದ್ದೀನಿ, ನೀವು? ನಾವು ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದ್ದೀವಿ. ನಮ್ಮ ಪಾಪು ಅಲ್ತೆ, ಆಮೇಲೆ ಮತ್ತಿನ ತಾತ. ಓಕೆ, ಬಾಯ್, ಥ್ಯಾಂಕ್ ಯು. ಪಾಪು ಎಲ್ಲಿ? ಮಲಗಿದ್ದಾನೆ. ಯಾಕೆ ಹುಷಾರಿಲ್ವಾ? ತಲೆನೋವು. ಈ ಅಜ್ಜ ಅಜ್ಜಿಗಂತೂ ಮಕ್ಕಳುಗಳು ಹಾಲಿಡೇಸಿಗೆ ಅವ್ರ ಮನೆಗೆ ಹೋದ್ರೆ ಅವ್ರ ಜೊತೆ ಆಡೋದು ಎಷ್ಟು ಖುಷಿ ಕೊಡುತ್ತೆ ಅಲ್ಲ. ಸೊ ಅವರು ಅವ್ರ ಮೊಮ್ಮಕ್ಕಳಿಗೋಸ್ಕರ ಕಾಯ್ಕೊಂಡಿರ್ತಾರೆ, ದೂರ ಯಾರಾದರೂ ಇರ್ತಾರಲ್ಲ ಅವರಿಗೋಸ್ಕರ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಫ್ಯಾಮಿಲಿ ಎಲ್ಲ, ಅಂದರೆ ನಾನು, ನಮ್ಮ ಅತ್ತೆ ಆ್ಯಂಡ್ ನನ್ನ ಇನ್ನೊಬ್ಬರು ಚಿಕ್ಕತ್ತೆ ಜಾನ್ವಿ ಎಲ್ಲರೂ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ. ಸೊ ಬೆಳಗ್ಗೆನೇ ಎದ್ದು ಪಲಾವ್ ಮಾಡಿಕೊಂಡು ಎಲ್ಲರೂ ರೆಡಿ ಆದ್ವಿ. ಅರೌಂಡ್ ಒಂದು 10:30ಗೆ ಮನೆಯಿಂದ ಹೊರಟ್ವಿ. ಈ ಒಂದು ಸ್ಥಳಕ್ಕೆ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊತಾ ಇದ್ದೆ, ಆದರೆ ಆಗ್ತಾ ಇರಲಿಲ್ಲ. ನನ್ನ ಇನ್ನೊಂದತ್ತೆ ಒಂದೆರಡು ಬಾರಿ ಹೋಗಿದ್ದರು. ಸರಿ, ಈ ಸಲ ಹೋಗೋಣ ಅಂತ ಹೇಳಿ ನಾವೆಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಈ ಗ್ರಾಮದ ಹೆಸರು ಕೂಡ್ಲಿ ಅಂತ. ಇದು ಶಿವಮೊಗ್ಗದಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಸ್ಥಳವನ್ನು ತುಂಗಾ ಮತ್ತು ಭದ್ರಾ ನದಿಯ ಸಂಗಮ ಸ್ಥಳ ಅಂತಲೂ ಕೂಡ ಕರಿತೀವಿ. ಹಾಗೆ ಇಲ್ಲಿ ನಾವು ಹೊಯ್ಸಳರ ಕಾಲದಂಥ ದೇವಸ್ಥಾನಗಳನ್ನು ನೋಡಬಹುದು, ಶಾರದಾ ಮಠವನ್ನು ನೋಡಬಹುದು. ಈ ಒಂದು ಸ್ಥಳದ ಬಗ್ಗೆ ನನ್ನ ಹಿಂದಿನ 2 ವಿಡಿಯೋದಲ್ಲಿ ನಾನು ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಯಾರೆಲ್ಲ ನೋಡಿಲ್ಲ, ಸೊ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಇಲ್ಲಿ ಸ್ನಾನ ಎಲ್ಲ ಮಾಡ್ಬೋದು. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡು ಹೋದ್ರಂತೂ ತುಂಬ ಹೊತ್ತು ಅಲ್ಲೇ ಆಟ ಆಡ್ಕೊಂಡಿರ್ತಾರೆ. ನಮ್ಮ ಜಾನ್ವಿ ಅಂತೂ ಅಲ್ಲಿಂದ ಎದ್ದು ಬರೋ ಮನಸ್ಸೇ ಮಾಡ್ತಾ ಇರಲಿಲ್ಲ. ಆಟ ಆಡ್ತೀನಿ ಅಂತ ಹೇಳಿ ನಾನು ತುಂಬ ಹೊತ್ತು ಆಟ ಆಡ್ಕೊಂಡಿದ್ಲು. ನಾವು ಕೂಡಲಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದೆ ಶಿವಮೊಗ್ಗ ಸಿಟಿಯಲ್ಲಿ ಇರ್ತಕ್ಕಂಥ ಸಿಟಿ ಸೆಂಟರ್ ಮಾಲ್ಗೆ. ಏನಾದರೂ ಶಾಪಿಂಗ್ ಮಾಡಿಕೊಂಡು, ಹಾಗೆ ಜಾನ್ವಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಏನಾದರೂ ಬೈ ಮಾಡ್ಬೋದಾ ಅಂತ ನೋಡ್ಕೊಂಬರೋಣ ಅಂತ ಹೇಳಿ ನಾವು ಹೊರಟ್ವಿ ಮಾಲ್ ಕಡೆಗೆ. ಆಫರ್ ಇದೆ, ಏನಾದರೂ ಪರ್ಚೇಸ್ ಮಾಡೋಣ ಅಂತ ಮಾಲಲ್ಲಿದ್ದಂಥ ಸೂಪರ್ ಮಾರ್ಕೆಟ್ ಒಳಗಡೆ ಹೋದ್ವಿ.
75% ಆಫ್ ಅಂತ ಅಂದರು, ಸೇಮ್ ಪ್ರೈಸೇ ಇರ್ತಿತ್ತು. ಜಾನ್ವಿಗೆ ಬೇರೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇತ್ತಲ್ಲ, ಸೊ ಲಂಚ್ ಬಾಕ್ಸು ವಾಟರ್ ಬಾಟಲ್ ನೋಡೋಣ ಅಂತ ಹೋದೆ. ನೋಡಿ ಮುಟ್ಬೇಡ, ಕರೆಂಟ್ ಹೊಡಿಯುತ್ತೆ. ಅವರಿಲ್ಲ, ಬರ್ತಾರೆ. ಬಾಯ್, ಹೋಗಿ ಬನ್ನಿ, ಹ್ಯಾಪಿಯಾಗಿ ಹೋಗಬೇಕು. ಡ್ಯಾನ್ಸ್ ಮಾಡ್ಕೊಂಡು ಹೋಗಿ. ಬಾಯ್, ಡ್ಯಾನ್ಸ್ ಮಾಡಿ. ಜಾನ್ವಿ ಆಟ ಎಲ್ಲ ಆಡಿಕೊಂಡು ಪೊಟೊಟೊ ಟ್ವಿಸ್ಟರ್ ಬೇಕು ಅಂತ ಹೇಳಿ ಇದನ್ನು ತಗೊಂಡು ಸ್ವಲ್ಪ ಹೊತ್ತು ತಿಂದು, ಅನಂತರ ಇನ್ನೊಂದು ಗೇಮ್ ಝೋನ್ ಇತ್ತು ಅಂತ ಹೇಳಿ ಅಲ್ಲಿ ಹೋಗಿ ಆಟ ಆಡ್ಕೊಂಡು ಬಂದಳು. ಇಲ್ಲಿ ಸ್ವಲ್ಪ ಟೈಮ್ ಎಂಜಾಯ್ ಮಾಡಿಬಿಟ್ಟು ಇನ್ನು ಆಫ್ಟರ್ನೂನ್ ಆಗಿತ್ತು. ಊಟಕ್ಕೆಲ್ಲಾದರೂ ಇಲ್ಲೇ ಮಾಡೋಣ ಅಂದ್ಕೊಂಡು, ಬಟ್ ಅತ್ತೆಯವರಿಗೆ ಇಲ್ಲಿ ಮಾಲಲ್ಲಿ ಫುಡ್ ಅಡ್ಜಸ್ಟ್ ಆಗಲಿಲ್ಲ. ಆ ಕಡೆಯಿಂದ ಹೊರಗಡೆ ಬಂದು ಒಂದು ಹೋಟೆಲಿಗೆ ಊಟಕ್ಕೆ ಹೋದ್ವಿ. ನಾನು ಮೇ ಬಿ ಎಕ್ಸೆಪ್ಟ್ ಮಾಡಿಲ್ಲ ಅನ್ಸುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಸರಿ ಇನ್ನೆಲ್ಲೂ ಹೋಗೋದು ಬೇಡ, ಮಾರ್ನಿಂಗೇ ಹೊರಟಿರೋದ್ರಿಂದ ರೆಸ್ಟ್ ಮಾಡೋಣ ಅಂತ ಹೇಳಿ ನಾವು ಮನೆ ಕಡೆ ಹೋದ್ವಿ. ಸ್ವಲ್ಪ ಟೈಮ್ ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಎದ್ದು ನೋಡಿದ್ರೆ ಈ ಥರ ಮಳೆ ಬರ್ತಾಯಿತ್ತು. ಸೊ ಈ ಟೈಮ್ ನಾನು ಶಿವಮೊಗ್ಗದಲ್ಲಿ ಇದ್ದಿದ್ದು ಕಮ್ಮಿ ಟೈಮೇ, ಬಟ್ ತುಂಬ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ಫ್ಯಾಮಿಲಿ ಜೊತೆ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.